ನಿನ್ನೆ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು ಗೈಸ್. ಬಂದು ಮಲ್ಕೊಂಡೇ ಬಿಟ್ಟವ್ರು. ಮಾರ್ನಿಂಗ್ ಲೇಟಾಗಿ ಎದ್ವಿ. ಅದು ಹೆಂಗೆ ಮೇಕ್ ಮಾಡಿದ್ರು, ಹೆಂಗೆ ರೆಡಿ ಮಾಡಿದ್ರು, ಅದ್ರೊಳಗೆ ಏನೇನು ಎಫರ್ಟ್ ಹಾಕಿದ್ರು, ಎಷ್ಟು ಕಷ್ಟಪಟ್ಟು ರೆಡಿ ಮಾಡ್ಯಾರ ಅನ್ನೋದು ಆಕೆ ನೋಡಲ್ಲಿ. ಆಕಿ ನಿದ್ದಿ ಕಂಫರ್ಟಬಲ್ ಆಗ್ಯದ. ಆಕಿ ಹುಳಿ ಮಾಡ್ಬೇಕಲ್ಲ ಗೈಸ್. ನಾನು ನಮ್ಮ ಕೈಯರ್ ಹುಳಿ ಇಷ್ಟಪಡ್ತೀವಿ, ಅದಕ್ಕೆ ಟೊಮೊಟೊ ರೈಸ್ ಮಾಡಾಕತ್ತೀನಿ. ನಾನು ಸಾಬುದಾನಿ ವಡೆ ತಿಂದೀನಿ. ನಾನು ಸಾಬುದಾನಿ ಇದು ತಿಂದೀನಿ, ಏನಂತಾರ ನಾಷ್ಟ. ಶಿವರಾತ್ರಿ ದಿನ ಉಪವಾಸ ಇದ್ದಾಗ ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಹುಡುಗಿ ಒಣಗ್ಯಾವ ಹೂಬಳ್ಳಿ ಏನಂತಾರ. ಫೇಕ್ದಾಗ ಈಕಿ ತಾಳಿ ಕಟ್ಟಿದ್ಲು, ರಿಯಲ್ ಆಗಿ ಅವ್ರ ಅಣ್ಣನೇ ಕಡ್ದಾಳೆ. ಮೇಂಟೈನ್ ಮಾಡೋದು ಭಾಳ ಹೈರಾಣದಾಗ ನಮ್ಮ ಕ್ರೇಜಿ ಅವ್ರಿಗೆ ಸಲ್ಯೂಟ್ ಹೊಡಿತೀನಿ. ಅವ್ರಿಗೆ ಊಟ ಕೊಟ್ಟಿಲ್ಲ ಅಲ್ಲಿ ಮಾಡಂತಂದ್ರ ಅವನ್ ಸಲ ಖರೆ ಹೇಳಿ ನಾ ಮಾಡಿಲ್ಲ ಊಟ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾರದ ಬೆಳಗ್ಗೆ ಎಲ್ಲ ಮಧ್ಯಾಹ್ನ ಸ್ವಲ್ಪ ಇವಾಗ ಮನೆಯಿಂದ ಯಾಕಪ್ಪ ಅಂದ್ರೆ ಸ್ವಲ್ಪ ಹೊರಗಡೆ ಹೊರಟಿದ್ದೆ. ನಮ್ಮದು ವೈಫೈದು ಸ್ವಲ್ಪ ಏನೋ ಇಶ್ಯೂ ಆಗ್ಯದ. ಸೊ ಹಂಗಾಗಿ ನೆಟ್ವರ್ಕ್ ಇಲ್ಲ. ಆ್ಯಂಡ್ ನಮ್ಮ ಮನೆಯೊಳಗೆ ಅಂದರೆ ಈ ಸೈಡ್ ನಮ್ಮ ಮನೆ ಬಳಿ ಜಿಯೋ ನೆಟ್ವರ್ಕೆ ಬರಲ್ಲ. ಒಂದು 10%. ವೀಡಿಯೋ ಅಪ್ಲೋಡ್ ಇಟ್ಟು ಒಂದು 4 ದಿನ ಆಗುತ್ತೆ ಅಪ್ಲೋಡ್ ಆಗ್ಲಕ್ಕ. ಸೊ ಅದಕ್ಕೆ ಅಲ್ಲಿ ಒಂದು ಸ್ವಲ್ಪ ಅಂದರೆ ನೆಟ್ವರ್ಕ್ ಎಲ್ಲಿ ಜಾಸ್ತಿ ಬರುತ್ತೋ ಅಲ್ಲಿ ನಿತ್ಕೆರೆ ಅಪ್ಲೋಡ್ ಮಾಡೋಕ್ಕೆ ಬರಬೇಕು. ಅಂದರೆ ಇಲ್ಲಿ ಮನೆಯೊಳಗೆ ಬರಲ್ಲ ನೆಟ್ವರ್ಕ್. ವೈಫೈ ಇಷ್ಟು ಇಶ್ಯೂ ಆಗ್ಯದ, ಅದನ್ನಿಷ್ಟು ಮಾಡಿಸ್ಬೇಕು. ಇವ್ರು ನೋಡ್ರಿ. ಗುಡ್ ಆಫ್ಟರ್ನೂನ್ ಗೈಸ್. ಇವಾಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಕೂತೀವಿ. ಏನಪ್ಪ ಅಂದರೆ ನಿನ್ನೆ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು ಗೈಸ್. ಬಂದು ಮಲ್ಕೊಂಡೇ ಬಿಟ್ಟವ್ರು. ಮಾರ್ನಿಂಗ್ ಲೇಟಾಗಿ ಎದ್ವಿ. ಎದ್ದು ಎಲ್ಲ ಮಾಡಿ ಇವಾಗ ಕುಂತೀವಿ. ಊಟ ಅದು ಮಾಡಿ ಬನ್ನಿ ಗೈಸ್. ಇವತ್ತಿನ ವ್ಲಾಗ್ ಹಾಗೆ ಇರುತ್ತೆ. ನಮ್ಮ ಡೈಲಿ ಲೈಫ್ ಸ್ಟೈಲ್ ಹೆಂಗಿರುತ್ತೆ ನೋಡಿ ಗೈಸ್. ಇವಾಗ ಹೊಂಟಿದ್ದು ನಮ್ಮ ಶಿಲ್ಪಾ ಅವರು ನನಗೆ ಸರ್ಪ್ರೈಸ್ ಲೆಟರ್ ಕೊಟ್ಟಿದ್ರಲ್ಲ, ಅದು ಹೆಂಗೆ ಮೇಕ್ ಮಾಡಿದ್ರು, ಹೆಂಗೆ ರೆಡಿ ಮಾಡಿದ್ರು, ಅದರೊಳಗೆ ಏನೇನು ಎಫರ್ಟ್ ಹಾಕಿದ್ರು, ಎಷ್ಟು ಕಷ್ಟಪಟ್ಟು ರೆಡಿ ಮಾಡ್ಯಾರ ಅನ್ನೋದು ಒಂದು ಬ್ಲಾಗ್ ಮಾಡಿದ್ರು. ಏನೋ ಒಂದು ಪಟ್ಟು ಮಾಡ್ಯಾರ ಗೈಸ್. ಅದು ಹೋಯ್ತಲ್ಲ ಹೆಂಗೆ ಮಾಡಿದ್ರು, ಹೆಂಗೆ ರೆಡಿ ಮಾಡಿದ್ರು ಅನ್ನೋದು ಅದ್ರದ್ದೊಂದು ಕ್ಲಿಪ್ಸ್ಗಳದ, ಅದ್ರದ್ದೇ ಒಂದು ಬ್ಲಾಗ್ ಮಾಡಿವಿ. ಸೊ ಮಾಡ್ಯಾಳ ಅದನ್ನೈತಲ್ಲ ನಾನು ಅಪ್ಲೋಡ್ ಮಾಡ್ಕೊಂತೀನಿ. ಅವ್ರ ಚಾನಲ್ ಅಪ್ಲೋಡ್ ಇದೆ, ನಮ್ಮ ಚಾನಲ್ ಬ್ಲಾಗಲ್ಲಿ ಇದು ಅವ್ರ ಚಾನಲ್ ಬ್ಲಾಗ್. ಸೊ ಆ ಚಾನಲ್ ಲಿಂಕ್ ಐತಲ್ಲ ನಾನು ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ್ಯಂಡ್ ಆ ವಿಡಿಯೋ ಲಿಂಕ್ನು ಕೊಟ್ಟಿರ್ತೀನಿ. ಬೇಗ ಹೋಗಿ ನೋಡಿರಿ ವಿಡಿಯೋ ಯಾವ ರೀತಿ ಮಾಡಿದ್ದಾರೆ ಅವರು, ಏನು ಎಫರ್ಟ್ ಹಾಕಿದ್ರು, ಏನೇನೆಲ್ಲ ರೆಡಿ ಮಾಡಿದ್ರು, ಹೆಂಗೆ ಮಾಡಿದ್ರು ಅನ್ನೋದು ವ್ಲಾಗ್ ಒಳಗೆ ಬಂದಿರ್ತದೆ. ಹೋಗಿ ನೋಡಿರಿ. ಆಲ್ರೆಡಿ ಅಪ್ಲೋಡ್ ಆಗ್ಯದ ಈಗ ಅದು. ಸೊ ಇವಾಗ ಹೋಗಿ ಅಪ್ಲೋಡ್ ಮಾಡಿಬರ್ಬೇಕು. ಎರಡು ಗೈಸ್. ಈಗ ಇದು ಇವ್ರು ಅಪ್ಲೋಡ್ ಮಾಡ್ಬೇಕು, ಸಂಜೆಗೆ ನಂದು ಅಪ್ಲೋಡ್ ಮಾಡೋಕೆ ಹೋಗ್ಬೇಕು. 2 times ತಿರ್ಗ್ಲಕ್ಕೆ ಹೋಗ್ಬೇಕು. ಇವತ್ತು ವಿಡಿಯೋಕ್ಕೆ ಅಂತ ಹೊಂಟೀನಿ. ಸೊ ಅದಕ್ಕೆ ಬನ್ನಿ ಹೋಗಿ ಬರುವ. ಹೋಗ್ಬಿಟ್ಟು ಅದೊಂದಿಷ್ಟು ಅಪ್ಲೋಡ್ ಮಾಡಿಬಿಟ್ಟು ಮತ್ತ ಬನ್ನಿ ಗೈಸ್. ನೋಡುವ ಏನೇನಾಗುತ್ತೆ ಏನೇನಿಲ್ಲ ಅನ್ನೋದು, ಇವತ್ತಿನ ಡೇ ಹೆಂಗಿರುತ್ತಾ ಏನಿಲ್ಲ ಅನ್ನೋದು ನೋಡ್ರಿ. ಕೊನೆವರೆಗೂ ಗೊತ್ತಾಗುತ್ತಾ. ಓಕೆ, ಲೆಟ್ಸ್ ಗೋ. ನೋಡಿ ಮುಸಡಿ ನೋಡ್ಕೊಂಡು ಮುಸಡಿ ಮಕ್ಕೋ ಬಂದಿರು ಬರತನ ಎಲ್ಲ ಇಲ್ಲೇ ಕುಂದಿರ್ತೀನಿ. ಬರತ್ತ ಇಷ್ಟೇ ನಿನಗಾಗಿ ಕಾಯ್ಕೋದ ಇಷ್ಟೇ ಕುಂದಿರ್ತೀನಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಆಕಿ ನೋಡಲ್ಲಿ. ಆಕಿ ನಿದ್ದಿ ಕಂಫರ್ಟಬಲ್ ಆಗ್ಯದ. ಸುತ್ತಾರ ಮಾತು ಹಂಗೆ ಮಕ್ಕಳದು, ಹಂಗೆ ಏನು ಚಂದಸಿಲ್ಲ. ಮುಖ ತರ್ಸ ಸ್ವೀಟಿ ಜರ. ಬನ್ನಿ ಹೋಗಿ ಬರುವ ಗೈಸ್. ಇವಾಗ ಸಾಯಂಕಾಲ ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ನಾನೇ ಮಾಡಕತ್ತೀನಿ ಸ್ಟಾರ್ಟ್. ಇಲ್ಲಿ ನಮ್ಮ ಕಾವ್ಯರದ ನೋಡ್ರಿ ಟ್ವಿನ್ನಿಂಗ್. ಇವತ್ತು ನಾನು ಹಾಕಿ ಹೇಳ್ರಿ. ಇವಾಗ ಜಸ್ಟ್ ನನ್ನ ತಲೆಗೆ ಎಣ್ಣೆ ಹಚ್ಕೊಂಡಿದ್ದೆ. ಏನು ಕಲರ್ ಆಗತ್ತೆ ಅನ್ಸಲ್ಲ. ನನ್ನ ಮುಖಾರ ಮಿಂಚಾಕತ್ತದ. ಇಲ್ಲಿ ಮುಖಕ್ಕೆಲ್ಲ ಹಚ್ಚಿಬಿಟ್ಟಾರ. ಸ್ವಲ್ಪ ಮುಖ ಮಿಂಚಾಕತ್ತದ. ಅದೇ ತಲೆಗೆ ಎಣ್ಣೆ ಹಚ್ಚಿರ ತಡ್ಸಲಾಗೆ ನಾವು. ಗೈಸ್ ಇವಾಗ ಒಂದು ಸ್ವಲ್ಪ ಟೊಮೊಟೊ ರೈಸ್ ಮಾಡ್ಬೇಕಂತ ಅನ್ಕೊಂಡಿನಿ. ಹ್ಯಾಂಗೆ ಮಾಡ್ತೀನಿ ಅಂತೇಳಿ ಸ್ವಲ್ಪ ತೋರಿಸ್ತೀನಿ ಬನ್ನಿ ಗೈಸ್. ನಾನು
ಟೊಮೊಟೊ ರೈಸ್, ಟೊಮೊಟೊ ಆ್ಯಂಡ್ ಈರುಳ್ಳಿ ಎಲ್ಲ ಹಾಕ್ತೀನಿ, ಒಂದು ಸ್ವಲ್ಪ ಜಾಸ್ತಿ ಟೊಮೊಟೊ ಹಾಕಿ ಹುಳಿ ಹುಳಿ ಮಾಡ್ಬೇಕಲ್ಲ ಗೈಸ್. ನಾನು ನಮ್ಮ ಕೈಯವ್ರ ಹುಳಿ ಇಷ್ಟಪಡ್ತೀವಿ, ಅದಕ್ಕೆ ಟೊಮೊಟೊ ರೈಸ್ ಮಾಡಾಕತ್ತೀನಿ. ಬರೀ ನಾವ್ ಇಷ್ಟಪಡೋದೇ ಮಾಡೋದಾಯ್ತು. ಅವ್ರು ತಿಂತಾರೋ ಅವ್ರು ತಿಂತಾರೆ, ಎಲ್ಲ ಸ್ವಲ್ಪ ಬೇರೆ ಥರ ಇರ್ಬೇಕಲ್ಲ ಗೈಸ್. ಅದಕ್ಕೆ ಈಗ ಬನ್ನಿ ಗೈಸ್, ಬನ್ನಿ ಹಿಡಿ ಬರ್ರಿ ನಮಗೆ. ನಮ್ಮ ಕ್ರೇಜಿಯವರೇ ಅದು ಮಾಡಕ್ ಏನೇನ್ ಯೂಸ್ ಮಾಡತ್ತೀರಿ? ಅದು ಮಾಡಕ್ಕೆ ಇವಾಗ ಆಲ್ರೆಡಿ ನಾನು ಈರುಳ್ಳಿ, ಟೊಮೊಟೊ, ಹಸಿ ಮೆಣಸಿನ್ಕಾಯಿ, ದಪ್ಪ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡೇನಿ. ಇವಾಗ ಇದಕ್ಕೆ ಸುಂದರಿ ಸುಂದರಿ ಶಾಪ್ ಶಿಲ್ಪ ಎಷ್ಟು ದಿನ ಆಯ್ತು ನಾನು ಚಾನಲ್ ರೈಸ್. ಇವಾಗ ಟೊಮೊಟೊ ರೈಸ್ ಮಾಡ್ಕೊಳಕ್ಕೆ ಎಣ್ಣೆ ಕಾಯ್ದಕ್ಕಿಟ್ಟಿವಿ ಕಡಾಯಿದಾಗ. ಎಣ್ಣೆ ಕಾಯ್ತಂದ್ರೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಬೇಕು. ಜೀರಿಗೆ ಸಾಸಿವೆ ಮೇನ್ ಹಾಕಬೇಕು ಗೈಸ್. ಏನ್ ಹೇಳ್ಬೇಕಂದ್ರ ನಮ್ ಶಿಲ್ಪಂದ್ ಏನ್ ಚಲೋ ಅಂದ್ರ ಜಾಸ್ತಿ ಎಣ್ಣೆ ಹಾಕಲ್ಲ, ಯಾವಕ್ಕೆ ಒಂದು ಕಡಿಮೆನೆ ಹಾಕಿದ್ರು ಟೇಸ್ಟ್ ಮಾಡ್ತಾರ ಚಂದ. ಎಣ್ಣೆ ಜಾಸ್ತಿ ಒಬ್ಬರು ಸಿಕ್ಕಾಪಟ್ಟೆ ಎಣ್ಣೆ ಮಾಡ್ತಾರ, ಹಂಗಿಲ್ಲ ಕಡಿಮೆನೆ ಎಣ್ಣೆ ಹಾಕ್ತಾ ಆದ್ರೂ ಟೇಸ್ಟ್ ಆಗಿರ್ತದೆ ಸೂಪರ್. ರೈಸ್ ಇಲ್ಲಿ ನಾನರೇ ಶಿಲ್ಪನ್ ಅಡಿಗೆ ಫುಲ್ ಫಿದ್ದ ಗೈಸ್. ಜೀರಿಗೆ ಸಾಸಿವೆ ಆಕ್ಚುಲಿ ಭಾಳ ಹಾಕ್ಬೇಕು ಸ್ವಲ್ಪ. ನಮ್ಮ ಮನ್ಯಾಗ ನಾ ಬಿಟ್ರೆ ಜೀರಿಗೆ ಸಾಸಿವೆ ಒಟ್ಟ ಬಾಯಿಗೆ ಬರ್ಬಾರ್ದು ಅಂತಾರ ಗೈಸ್. ಜೀರಿಗೆ ಸಾಸಿವೆ ಈ ತಿನ್ನದ ಜಾಸ್ತಿ ಇಷ್ಟನೇ ಪಡಲ್ಲ ಒಂದು ಸ್ವಲ್ಪನು. ಇವಾಗ ಸ್ವಲ್ಪ ಹಾಕಿದ್ದೀನಿ. ಆ್ಯಂಡ್ ಈರುಳ್ಳಿ, ಹಸಿ ಮೆಣಸಿನ್ಕಾಯಿ ಎರಡು ಹಾಕಿ ಮಸ್ತ್ ಫ್ರೈ ಮಾಡ್ಕೋಬೇಕೀಗ. ಇದು ಫ್ರೈ ಮಾಡ್ಬೇಕು ಗೈಸ್. ಎಲ್ಲ ಚಂದಾಗಿ ಹಸಿ ವಾಸನ ಹೋಗೋ ಥರ ಫ್ರೈ ಆಗ್ಬೇಕು. ಅಷ್ಟೇ ಇರೋದು ಆಲ್ಮೋಸ್ಟ್ ಎಲ್ಲರಿಗೆ. ದಪ್ಪ ಮೆಣಸಿನ್ಕಾಯಿ ಹಾಕ್ಲಕತ್ತೀನಿ. ನಂಗೊಂದು ಏನು ಬ್ರೇಕ್ಫಾಸ್ಟ್ ಏನು ನಾಷ್ಟ ಮಾಡೋದು ಗೊತ್ತೈತ್ ನನ್ಗೊಂದು. ಅದು ಮಾಡಮ್ಮ, ಆದ್ರೆ ಮುಂಜೆ ಆದ್ರೆ ಜಲ್ದಿ ಮಾಡಕ್ ಟೈಮ್ ಸಿಗ್ಬೇಕು. ಸಾಯಂಕಾಲ ಮಾಡಮು ಅದೇ ಬ್ರೇಕ್ಫಾಸ್ಟ್ ಸಾಯಂಕಾಲ ಚಂದ ಆಗ್ತದ, ಅದು ಬಾಳ್ ಚಂದ ಆಗ್ತದ. ನೋಡಕ್ ಆದ್ರೆ ಚಂದ ಅನ್ಸಲ್ಲ, ಅದು ಟೇಸ್ಟ್ ಮಾತ್ರ ಸೂಪರ್ ಆಗ್ತದ. ಯಾವ ತರ ಹೇಳ ಎದ್ರದ್ದು ಸಾಬುದಾನಿ ಆಲೂಗಡ್ಡೆ ಹೇಳಿದ್ದೆಲ್ಲ ನನಗ ಮಾಡಮಂತ ಗೈಸಕ್ಕೆ. ಏನೋ ಸಾಬುದಾನಿದ್ ಏನೋ ಮಾತಾಡ್ತಾ ನಾನು ತಿಂದಿಲ್ಲ. ಆಕಿನ ಬೈಲಿನೇ ಫಸ್ಟ್ ಕೇಳಿನಿ. ನಮ್ಮ ಮನ್ಯಾಗ ತಿಂದಾರ, ನಮ್ಮ ಅಣ್ಣ ನಮ್ಮ ಮಮ್ಮಿ ತಿಂದಾರ. ನಾನು ಸಾಬುದಾನಿ ವಡ ತಿಂದಿನಿ. ನಾನು ಸಾಬುದಾನಿ ಇದು ತಿಂದಿನಿ, ಏನಂತಾರ ನಾಷ್ಟ. ಶಿವರಾತ್ರಿ ದಿನ ಉಪವಾಸ ಇದ್ದಾಗ ಅದು ಮಾಡ್ಕೊಡ್ತಾರಲ್ಲ ಅದು ತಿಂದಿನಿ. ಬಟ್ ಅಕ್ಕಿ ಹೇಳೋದು ಬೇರೆ ರೀತಿ ಅದ, ಬಟ್ ಅದು ನನಗೆ ಗೊತ್ತಿಲ್ಲ. ಆಕಿನ ಕೈಯಿಂದ ಮಾಡೋಣ. ಮಾಡಿಕೊಡ್ತೀರಿ? ಮಾಡ್ತೀನಿ, ಮಸ್ತ್ ಆಗ್ತದ ಅದು ಟೇಸ್ಟ್. ನೀ ಒಂದ್ಸತ ತಿಂದೆ ಅಂದ್ರೆ ನೋಡ್ ಶಿಲ್ಪ, ಹಂಗೂ ನೀ ಅಂದ್ರೆ ನಾವ್ ಮಾಡೋದೆಲ್ಲ ಇಷ್ಟಪಡ್ತಿ, ಅದು ನಿಂಗೆ ಇಷ್ಟ ಆಗೇ ಆಗ್ತದ. ಚಂದ ಟೊಮೊಟೊ ಹಾಕ್ತೀನಿ ಗೈಸ್ ಈಗಷ್ಟು. ಏನು ಹೇಳಿದೆ ನೋಡ್ರಿ ಕ್ಯಾಮ್ರಾ. ಆಯ್ತು, ಇದು ಸಾಲ್ಟ್ ಸಾಲ್ಟ್ ಆಮೇಲೆ. ಈಗ ಆಲ್ರೆಡಿ ರೈಸ್ನಾಗ ಒಂದು ಸ್ವಲ್ಪ ಇದ್ದಿರ್ತದ, ಸ್ವಲ್ಪ ಮ್ಯಾಮ್ ಉದುರ್ಸದ ಅಷ್ಟೇ. ರೈಸ್ನಾಗ ಹಾಕಿರ್ತೀವಲ್ಲ ಅದಕ್ಕೆ. ಈಗ ಇದನ್ನು ಟೊಮೊಟೊ ಇನ್ನು ಇದು ಹೇರ್ಸ್ ಅದಾವಲ್ಲ, ನೀನೇ ಹಂಗ ಮಾಡ್ತೀಯ? ಮೊದ್ಲೇ ಇಲ್ಲ ಗೈಸ್, ನಾನೇ ಮಾಡಲ್ಲ. ಪೈಲಿಕೇನೆ ನನಗೆ ಕರ್ಲಿ ಹೇರ್ಸ್ ಅದಾವ ಇಲ್ಲಿ ಈ ಕಡೆ. ಬಟ್ ಅವು ಹಿಂದೆ ಹಾಕೊಳ್ಳಲ್ಲ ಅಷ್ಟೇ. ನಾನು ಕಿವಿ ಹಿಂದೆ ಹಾಕೊಂಡೆ ಅಂದ್ರೆ ಫುಲ್ ಬೋಳ್ ಅನ್ನಿಸ್ತದ ನನಗೆ. ಅದಕ್ಕೆ ನನ್ ಕರ್ಲಿ ಹೇರ್ಸ್ ಇವು ನಾ ಮಾಡ್ಕೊಂಡಿದ್ದಲ್ಲ, ಅವು ಸ್ಟಾರ್ಟಿಂಗ್ ಹಿಡ್ದಾನೆ ಹಂಗೆ ಅದಾವ. ಯಾಕ ಡೌಟ್ ಆಗ್ಲಲ್ಲ ಪ್ರೈಮರಿ ಡ್ಯಾನ್ಸ್ ಆ ಶಿಲ್ಪ ಹೆಂಗಿರ್ತಾವ ಗೊತ್ತದಿಲ್ಲದು. ಅದೇ ಪ್ರೈಮರಿ ಡ್ಯಾನ್ಸ್. ನಾನು ನಮ್ ಕಾಳಿಯವರು ಪ್ರೈಮರಿ ಇದ್ದಾಗ ಹೇಳಿದ್ವಿಲ್ಲ, ಅವಾಗ ನಾವು ಡ್ಯಾನ್ಸ್ ಮಾಡಿದ್ವಿ ಅಂತೆ. ಅದು ಒಂದ್ ಕೋಲಾಟ ಮಾಡಿದ್ವಿ, ಅದು ಬಾಳ ಮಂದಿ ಸೇರಿ ಮಾಡಿದ್ವಿ, ಅದು ಬೇಡ. ಈಗ ನಾವ್ ಇಬ್ರೇ ಮಾಡಿದ್ದಂದ್ರ ಓಲ್ಡ್ ಸಾಂಗ್ ಏನು ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಹುಡುಗಿ ಒಣಗ್ಯಾವ ಹೂಬಳ್ಳಿ. ಅದ್ರಾಗ ಜಾಸ್ತಿ ನಿಂದೆ ಐತಿ. ನೀ ಗಂಡ್ಮಗ ಅದ್ರಾಗ ಗಂಡ್ಮಗ ಇದ್ದೆ ಬಿಡುನಾ, ನಿಂದೆ ಐತಿ ಜಾಸ್ತಿನ. ಬರೇ ಹಿಂಗ್ ಮಾಡೋದಷ್ಟೇ, ತಾಳಿ ಒಂದ್ ಕಟ್ಟೋದಿರ್ತ ನೋಡಂತ.
ರಿಯಲ್ ಏನಂತಾರ ಫೇಕ್ದಾಗ ಈಕಿ ತಾಳಿ ಕಟ್ಟಿದ್ಲು, ರಿಯಲ್ ಆಗಿ ಅವ್ರ ಅಣ್ಣನೇ ಕಟ್ದಾಳೆ. ಹಂಗಿತ್ತು ರೀ ಶಿಲ್ಪ, ಆದ್ರೂ ನಾವು ಅನ್ಕೊಂಡೇ ಇದ್ದಿಲ್ಲಪ್ಪ ನೀವು ವಾಪಸ್ ನಮ್ಮನೆ ಸಸಿನೇ ಆಗ್ಬಿಡ್ತೀವಿ. ಹಾಗಾಯ್ತು ನೋಡಿ ಗೈಸ್, ಇದು ಫ್ರೈ ಆಗಕತ್ತದ. ಎಷ್ಟು ಹಾಕಿ ಸಾಸ್ವಿ ಇವಾಗ ರೈಸ್ ಹಾಕನ ಏನೋ ಕಾಣೋದೇ ಇಲ್ಲ. ಸಾಸ್ವಿ ಲವರ್ ಅದ ನಮ್ ಶಿಲ್ಪ. ಗೈಸ್ ಇದು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಅಂದ್ ಬೇರೆ ತರ ಇರ್ತದೆ. ಬಟ್ ಇವ್ರಿಗೆ ಸಾಸ್ವಿ ಭಯಾಗ ಅವೇ ಕೈ ಕೊಡ್ತಾವಂತ, ಅದಕ್ಕೆ ಇವ್ರು ಹಾಕೊಳ್ಳಲ್ಲ, ಜಾಸ್ತಿ ಹಾಕ್ಬೇಡ ಅಂತಾರೆ. ನಾನಂತರೂ ಬಾಳ ಕಮ್ಮಿ ಮಾಡೀನಿ ಸಾಸ್ವಿ ಹಾಕೋದ್, ಕರೆ ಹೇಳ್ಬೇಕಂದ್ರ ಸಿಕ್ಕಾಪಟ್ಟೆ ಕಮ್ಮಿ. ಒಂದ್ ಸ್ವಲ್ಪ ಅರಿಶಿನ, ಖಾರದ ಪುಡಿ, ಇದು ಸಾಂಗ್ ಮಾಡಿ ಯಾವಾದ್ರೆ ನಮ್ಮ ಅಣ್ಣನ್ಗೋಸ್ಕರ ನಾ ಕಲಿಸ್ತೀನಿ. ಒಂದಿನ ಸಾಂಗ್ ಮಸ್ತ್ ಅಂತ ಕಲಿಸ್ತೀನಿ. ಅವನಿಗೆ ಒಂದ್ಸತ ಹಾಡು ಹೇಳಾಕ್ತೈತಿ. ಹೌದಾ? ಇವಾಗ ಇಸದೊಂದು ಹಾಡಿದ್ ಯಾರಿಗೆ? ನಮ್ ಪ್ರೇಜಿಯವ್ರಿಗೆ ಡೆಡಿಕೇಟ್ ಮಾಡಿ. ನನಗ ಒಂದ್ ಹಾಡ ಅದೇ ನಾ ಬಡೆಗ್ ಹಾಕಿದ್ದೆಲ್ಲ, ಅದೇ ಇಷ್ಟ ಆಗ್ಯದ ನನಗ. ಬಂದಂತೆ ರಾಜಕುಮಾರ ಇಳಿಸೋಕೆ ನನ್ನೆದೆಯ ಭಾರ, ಸಾಕು ಇಷ್ಟೇ. ಕಾಪಿ ರೈಟ್ ಬರ್ತದ, ಬಾಯ್ಲಿ ಹಾಡಿದ್ರು ಕಾಪಿ ರೈಟ್. ಹೌದಾ? ಸಾಕ್ ಗೈಸ್ ಇಷ್ಟೇ. ಆಮೇಲೆ ಕಾಪಿ ರೈಟ್ ಕೊಟ್ಬಿಡ್ತಾರ ನಮಗ. ಬಾಯಿಲಿ ಹಾಡಿದ್ರು ಆ ಸಾಂಗ್ ಜಾಸ್ತಿ ಹಾಡ್ಬಾರ್ದು. ಅದೇನ್ ಬೇರೆದೆಲ್ಲ ಏನ್ ಒಂದೇ ಹಾಡ್ಬಾರ್ದ ನಾವು? ಇಲ್ಲ, ಬೇರೆ ಯಾವ್ದಾದ್ರು ಸಿನಿಮಾ ಹಾಡೋದು ಜಾಸ್ತಿ ಹಾಡೋ ಕಾಪಿ ರೈಟ್ ಬಿಡ್ತಾವ. ಬಾಳ ಅಂದ್ರೆ ಬಾಳ ಇದ್ದದ ಮತ್ ಕೇಳಿಸ್ಕೊಂಡ್ ಶಟ್ಕೊಂಡ್ ಯೂಟ್ಯೂಬ್. ಇಲ್ಲ ಗೈಸ್, ಯೂಟ್ಯೂಬ್ ಅನ್ಕೊಂಡಷ್ಟು ಸುಲಭ ಅಂತೂ ಇಲ್ವೇ ಇಲ್ಲ. ಯಾಕಪ್ಪ ಅಂದ್ರೆ ಅದ್ರಾಗ ಬಾಳ ಕಂಡೀಷನ್ ಅದ. ಯಾಕಂದ್ರೆ ಯೂಟ್ಯೂಬ್ ಹ್ಯಾಂಡಲ್ ಮಾಡೋದೇ ಯೂಟ್ಯೂಬರ್ ಇರ್ತಾರಲ್ಲ, ಏನು ಹೇಳಲ್ಲ ಕೇಳಲ್ಲ. ಯೂಟ್ಯೂಬ್ ಕಾಪಿ ರೈಟ್ ಕೊಟ್ಬಿಡ್ತದ ಅಂಡ್ ಅಂದ್ರೆ ಚಾನಲ್ ಡಿಲೀಟ್ ಆಗ್ತದ. ಯೂಟ್ಯೂಬ್ ಮೇಂಟೈನ್ ಮಾಡಕ್ ಬಾಳ ಹೈರಾಣ. ಕ್ರೇಜಿ ಅವ್ರಿಗೆ ಸಲ್ಯೂಟ್ ಹೊಡಿತೀವಿ. ಇಷ್ಟು ದಿನ ಆಡ್ಕೊಂಡ್ ಎಷ್ಟು ಜನದ ಪ್ರೀತಿ ಗಳಿಸ್ಕೊಂಡಾರ, ಸಂಪಾದಿಸಿದಾರ, ಇನ್ನೂ ಜಾಸ್ತಿ ಗಳಿಸ್ಬೇಕು ಅಲ್ಲ? ಹೌದು, ಸಿಕ್ಕಾಪಟ್ಟಿ. ನೋಡಿ ಗೈಸ್, ಇದು ಇನ್ನೂ ಸ್ವಲ್ಪ ಸ್ಪೀಡ್ ಇಟ್ಟು ಇದು ಮೆತ್ತಗಾಗಿದೆ ಎಲ್ಲ ಟೊಮಾಟೊ. ನಾವೆಲ್ರಿ ಹೊರಗ್ ಹೊಂಟಾಗ ಅವ್ರು ಮಾತಾಡ್ಸಿದ್ರೆ ಎಷ್ಟು ಖುಷಿ ಅನ್ನಿಸ್ತೈತಿ. ಬೈಕ್ ಮೇಲೆ ಹೊಂಟ ಕೈ ಮಾಡಿ. ಇನ್ನೊಂದೇನಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಜನ ನನಗ ಅದು ಲೆಟರ್ ಬರ್ದಿದ್ದು ಎಲ್ಲರೂ ಮೆಸೇಜ್ ಹಾಕಿರಿ, ಅಕ್ಕ ನೀವು ಹ್ಯಾಂಡ್ ರೈಟಿಂಗ್ ಸೂಪರ್ ಆಗಿವ ಅಂಡ್ ನೈಸ್ ಹ್ಯಾಂಡ್ ರೈಟಿಂಗ್ ಎಲ್ಲ ಅಂತ ಕಮೆಂಟ್ ಹಾಕಿರಿ. ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೆಲ್ಲ. ನಾನು ಎಷ್ಟು ನಿಮ್ ಕಮೆಂಟ್ಸ್ ಎಲ್ಲ ಓದಿದ್ದೆ ನಾನು. ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಎಲ್ಲರಿಗೆ ಧನ್ಯವಾದಗಳು. ಹಿಂಗೆ ಇರ್ಲಿ ನಿಮ್ ಪ್ರೀತಿ ಅಂಡ್ ಸಪೋರ್ಟ್. ಇನ್ನ ಜಾಸ್ತಿ ಮಾಡ್ತೀವಿ. ನಿಮ್ ಸಪೋರ್ಟ್ ನಮ್ಗೆ ಜಾಸ್ತಿ ಇತ್ತಂದ್ರೆ ಇನ್ನ ಜಾಸ್ತಿ ಮಾಡ್ತೀವಿ ನಾವು. ಇಬ್ರು ಗಂಡ ಹೆಂಡತಿ ಪ್ರೀತಿನೂ ಹಿಂಗೆ ಇರ್ಲಿ. ನಾನು ಶಾಕ್ ಆಗಿದೆ ಶಿಲ್ಪ, ಆದ್ರೂ ಮಸ್ತ್ ಆಗಿತ್ತು. ನಾನೇ ಫಿದಾಗಿದೆ ಹ್ಯಾಂಡ್ ರೈಟಿಂಗ್ ನೋಡಿ. ಕ್ರೇಜಿ ಅವರು ಏನಂತ ಹ್ಯಾಂಡ್ ರೈಟಿಂಗ್ ಅದು ಅವತ್ತು ತೋರಿಸಿದಲ್ಲ ಬರ್ಡೇ ದಿನ. ಹ್ಯಾಂಡ್ ರೈಟಿಂಗ್ ನೀಟ್ ಆಗಿಲ್ಲ, ಹಾಳಿ ಮೇಲೆ ಹಂಗ ಅನ್ಸವತ್ತು ಗೈಸ್. ಅಪ್ರಿಶಿಯೇಟ್ ಮಾಡಲ್ಲ ಗೈಸ್ ನಮ್ ಕ್ರೇಜಿ ಅವ್ರು. ಸುಮ್ ಅಂತ ನೋಡಿ ಗೈಸ್, ಇವಾಗ ಇಷ್ಟ ಆಯ್ತು. ಇವಾಗ ರೈಸ್ ಹಾಕುವ ಸಮಯ. ರೈಸ್ ಹಾಕುವ ಅದೆಲ್ಲ ನಾ ಐಟ್ ಇದ್ದು ಚಲೋ ಆಗ್ಯದಲ್ಲ. ಐಟಿದ್ದು ಚಲೋ ಆಯ್ತಾ? ಯಾಕ ನೋಡಿ ನಿನ್ ಮ್ಯಾಲ ಐಟಿದ್ದೀನ. ನೋಡಿ ಗೈಸ್, ಇಷ್ಟೇ ಸಿಂಪಲ್ ರೆಸಿಪಿ. ಇದು ಹಾಕಿ ಮಿಕ್ಸ್ ಮಾಡಿ ಇವಾಗತ್ತೆ ನಾವೇ ಮಸ್ತ್ ಅನ್ನಿಸ್ತು. ಈಗ ಯಾರಾದ್ರೂ ಅನ್ನ ಅದು ಉಳ್ದಿತ್ತಂದ್ರೆ ವೇಸ್ಟ್ ಮಾಡ್ಬೇಕ್ರಿ. ವೆರೈಟಿ ಮಾಡ್ಕೊಂತಿನ್ರಿ. ಅದ್ರಾಗ ಸಿಕ್ಕಾಪಟ್ಟೆ ವೆರೈಟೀಸ್ ಅದಾವ. ನಾನು ಟಮಾಟಿ ಮಾಡ್ತಾರಲ್ಲ ಶಿಲ್ಪ, ನಾನು ನನ್ನ ಚಾನಲ್ದಾಗ ಮಾಡಿ ತೋರಿಸ್ಬೇಕಲ್ಲಕತ್ತೀನಿ. ಬಟ್ ಟೈಮ್ ಸಿಗವಲ್ದು ನನಗ. ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ಕಂಟಿನ್ಯೂಸ್ ಆಗಿ ನಾನು ಮಾಡ್ತೀನಿ. ಶೇಂಗಾ ಹಾಕ್ತದ ಬಿಡು. ಬಟ್ ಇದು ಟೊಮೊಟೊ ರೈಸಿಗೆ ಜಾಸ್ತಿ ಹಾಕೋಣ ಶೇಂಗಾ. ಬೇಜಾರಿ ತೋರಿಸೋರಿ ಹಸು ಆಗ್ಯದಲ್ಲ ಕರ್ಕೊಂಡ್ ಬರ್ರಿ.
ಗಾಯ್ಸ್ ಅಸಹ್ಯ ಗೈಸ್ ಮಧ್ಯಾಹ್ನ ಊಟ ಮಾಡಿಲ್ಲ. ನಮ್ಮ ಶಿಲ್ಪ ಯಾವಾಗಲೂ ಹೇಳತ್ತೀನಿ ಊಟ 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 ಅಂತ ಹೇಳ್ತಾರೆ. ಮುಂಜಾನೆ ಊಟ ಮಾಡ್ದೆ ಮಾತಾಪಿಸ್ ಊಟ ಮಾಡಿಲ್ಲ. ಅದಕ್ಕೆ ಇವಾಗ ಅಡುಗೆ ರೆಡಿ ಮಾಡ್ತಾ ಇದ್ದಾರೆ. ಅಡುಗೆ ರೆಡಿ ಮಾಡೋದು ಸೀದಾ ಊಟ ಉಣ್ಣೋದೆ ಜಡದೆ ಅಷ್ಟೇ. ಹೋಗಿ ಅಲ್ಲಿ ಏನೋ ಮಾಡಕತ್ತಾರತ್ತ. ಅವ್ರಿಗೆ ಊಟ ಕೊಟ್ಟಿಲ್ಲ ಅಲ್ಲಿ ಮಾಡಂತಂದ್ರ ಅವನ್ ಸಲ ಖರೆ ಹೇಳಿ ನಾ ಮಾಡಿಲ್ಲ ಊಟ. ನೀನೆ ಮಾಡಮ್ ಅಂತಂತ ನಾ ಅಂದೆ. ಕ್ಯಾಮ್ರಾ ಆಮೇಲೆ ಹೇಳೋ ರೀತಿ ನೋಡ್ಬೇಕಾದ್ರೆ ನೀವು ಅವ್ನಿಗೆ ಊಟ ಕೊಟ್ಟಿಲ್ಲ ಅನ್ನೋರ ಹೇಳಕತ್ತಾನ. ಕೊಟ್ಟಿಲ್ಲ ಗೈಸ್, ಊಟನೇ ಕೊಟ್ಟಿಲ್ಲ ನನಗೆ. ಮನೆ ಬಿಟ್ಟು ಹೊರಗೆ ಹಾಕಿದ್ದೆ ಗೈಸ್ ಅವನಿಗೆ. ಈಗ ಒಳಗೆ ಕರ್ಕೊಂಡಿನಿ. ಬನ್ನಿ, ಹಸು ಆಗ್ಯದಲ್ಲಕತ್ತೀರಿ, ಎಲ್ಲ ರೆಡಿ ಆಯ್ತು. ಬನ್ನಿ, ಮುಂಜೆ ಮಾವಾಗ್ಲೇ ಮಾಡಿದ್ ರೊಟ್ಟಿ ಪಲ್ಯ ಸಾಂಬಾರ್ ಎಲ್ಲ. ಸಾಂಬಾರ್ ಮಾಡಿದ್ದೆ, ಪಲ್ಯ ಆಲೂಗಡ್ಡೆ ಪಲ್ಯ, ರೈಸ್. ಇವಾಗ ಪಾನಿ ಹೊಡೆದಿವಲ್ಲ, ಸ್ವಲ್ಪ ವೆರೈಟಿ ಇರ್ಲತ್ತೇಳಿ. ಬನ್ನಿ ಗೈಸ್, ಇವಾಗ ಮಾಡುವ ಚಲೋ ಗೈಸ್. ನನ್ ಕ್ರೇಜಿ ಅವ್ರಿಗೆ ಎದಕ್ ಸಿಟ್ಟು ಬರ್ತದಂದ್ರೆ ನನಗ ತಲೆ ಹಿಂಗ ತಿರುಗ್ತದ. ಬರ್ರೇ ಗೇಮ್. ಈ ಗೇಮ್ ಯಾವ್ದು ಹೇಳ್ಸುದು, ಇದು ಗೇಮ್ ಆಡೋದೇ ನನ್ನ ಫೋನ್ಯಾಗ ಸಿಕ್ಕಾಪಟ್ಟೆ ಗೇಮ್ ಆಡ್ತಾರೆ ಗೈಸ್. ಇದು ಈ ಐಫೋನ್ ವಿಡಿಯೋ ಮಾಡ್ದಿವಿ ಅಂತ ಆಯ್ತು, ಆಮೇಲೆ ಇದು ತಗೊಳ್ಳೋದು ಗೇಮ್ ಆಡೋದೇ. ಆ ಗೇಮ್ ಡಿಲೀಟ್ ಮಾಡ್ತೀನಿ ಅಂದ್ರ, ನೀವು ಡಿಲೀಟ್ ಮಾಡ್ದೆ ಅಂದ್ರೆ ನೋಡತ್ತೆ ಆವಾಜ್ ಹಾಕ್ಯಾರ. ಇವತ್ತು ನೈಟ್ ಡಿಲೀಟ್ ಮಾಡ್ತೀನಿ. ಏನ್ ಮಾಡ್ಕೊ ಮೂಗೆ ಹೊಡಿತೀನಿ ಅಂದು. ಬನ್ನಿ ಗೈಸ್, ಊಟ ಮಾಡೋಣ. ಬಾ ಚಲೋ 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 ಫೈನಲಿ ಇವಾಗ ಊಟಕ್ಕೆ ಕುಂತೀವಿ. ಸಿಕ್ಕಾಪಟ್ಟೆ ಹಸುವಾಗೈತೆ. ಅದಕ್ಕೆ ಡೈರೆಕ್ಟ್ ರೊಟ್ಟಿ ಗಿಟ್ಟಿ ಎಲ್ಲ ಸಪ್ಪ ಸಟ್ ಮಾಡಿಬಿಟ್ಟು ನಮ್ಮ ಶಿಲ್ಪಾರ್ ಏನೋ ಎಕ್ಸ್ಪೆರಿಮೆಂಟ್ ಮಾಡಿ ಮಾಡಿ ಉಳ್ಳಾಕದ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ಅಡಿಗೆ ಮೇಲೆಲ್ಲ. ಖತರ್ನಾಕ್ ಎಕ್ಸ್ಪೆರಿಮೆಂಟ್. ಏನೋ ಗೈಸ್ ಟೊಮೊಟೊ ರೈಸ್ ಅಂತ ಮಾಡ್ಯಾರ. ನೋಡ್ರಿ ಹೆಂಗದ ರೈಸ್ ನೋಡ್ಲಕ್ಕ. ಕೈ ಹಿಡಿದು ನೋಡಿದ್ರ ತಿಂದು ನೋಡ್ಲಿ. ಆನೆಸ್ಟಾಗಿ ರಿವ್ಯೂ ಕೊಡ್ಲಿ, ಸುಮ್ಮನೆ ಯಾಕಡ್ರಿ ಹೇಳಿ. ಆನೆಸ್ಟಾಗಿ ಹೇಳ್ಬೇಕಂದ್ರೆ ರೈಸ್ ಮಸ್ತ್ ಆಗಿದೆ ನಿಜವಾಗ್ಲೂ ಟೇಸ್ಟ್. ಬಟ್ ಸುಮ್ಮನೆ ಹೇಳ್ಬೇಕಂದ್ರೆ ಆಟ ಚೆನ್ನಾಗಿದೆ. ಆನೆಸ್ಟ್ ಗೈಸ್ ನಿಜವಾಗ್ಲೂ ಮಸ್ತ್ ಆಗ್ಯದ. ಶಿಸ್ತು ಅದನ್ನ ತಿಂತೀವಿ ಈಗ.